ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬುಧವಾರ ಚೀನಾದ ರಾಜಧಾನಿ ಬೀಜಿಂಗ್ಗೆ ಆಗಮಿಸಿದ್ದು 2 ದಿನಗಳ ಮಹತ್ವದ ಶೃಂಗಸಭೆಗೆ ವೇದಿಕೆ ಸಿದ್ಧವಾಗಿದೆ. ಈ ಭೇಟಿಯನ್ನು ಜಗತ್ತಿನ ರಾಜಕೀಯ ಮತ್ತು ಆರ್ಥಿಕ ವಲಯಗಳು ತೀವ್ರ ಕುತೂಹಲದಿಂದ ಗಮನಿಸುತ್ತಿವೆ. ಆದರೆ ಟ್ರಂಪ್ ವಿಮಾನದಿಂದ ಇಳಿದಾಗ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಸ್ವತಃ ವಿಮಾನ ನಿಲ್ದಾಣಕ್ಕೆ ಬಾರದಿರೋದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಟ್ರಂಪ್ ಅವರ ವಿಶೇಷ ವಿಮಾನ ಬೀಜಿಂಗ್ ವಿಮಾನ ನಿಲ್ದಾಣಕ್ಕೆ ತಲುಪಿದಾಗ ಚೀನಾದ ಉಪಾಧ್ಯಕ್ಷ ಹನ್ ಜೆಹಾಂಗ್ ಮತ್ತು ಹಿರಿಯ ಅಧಿಕಾರಿಗಳು ಟ್ರಂಪ್ ಅವರನ್ನು ಸ್ವಾಗತಿಸಿದ್ದಾರೆ. ಕೆಂಪು ಹಾಸು, ಗೌರವ ವಂದನೆ, ಧ್ವಜ ಹಿಡಿದ ವಿದ್ಯಾರ್ಥಿಗಳಿಂದ ಸ್ವಾಗತ ಸೇರಿ ಚೀನಾ ಭರ್ಜರಿ ಆತಿಥ್ಯವೇನೋ ನೀಡಿದೆ. ಆದರೂ ಶಿ ಜಿನ್ಪಿಂಗ್ ಗೈರಾಗಿರೋದು ಕೆಲವರಿಗೆ ಅಚ್ಚರಿಯನ್ನು ಮೂಡಿಸಿದೆ. ಆದರೆ ತಜ್ಞರ ಪ್ರಕಾರ ಇದು ಅವಮಾನವಲ್ಲ. ಚೀನಾದ ರಾಜತಾಂತ್ರಿಕ ಪದ್ಧತಿಯಲ್ಲಿ ರಾಷ್ಟ್ರಪತಿ ಸಾಮಾನ್ಯವಾಗಿ ವಿಮಾನ ನಿಲ್ದಾಣಕ್ಕೆ ಹೋಗುವುದಿಲ್ಲ. ಬದಲಾಗಿ ಉಪಾಧ್ಯಕ್ಷ ಅಥವಾ ಉನ್ನತ ಹುದ್ದೆಯ ಪ್ರತಿನಿಧಿ ಸ್ವಾಗತಿಸುತ್ತಾರೆ. ನಂತರ ಅಧಿಕೃತ ಸಮಾರಂಭದಲ್ಲಿ ಅಧ್ಯಕ್ಷರು ಭೇಟಿ ನೀಡುತ್ತಾರೆ. ಈ ಬಾರಿ ಉಪಾಧ್ಯಕ್ಷ ಹಾನ್ ಝೆಂಗ್ ಸ್ವಾಗತಿಸಿರುವುದು ಉನ್ನತ ಮಟ್ಟದ ಗೌರವದ ಸೂಚಕವೆಂದೇ ವಿಶ್ಲೇಷಕರು ಹೇಳ್ತಿದ್ದಾರೆ. ಈ ಶೃಂಗಸಭೆ ಹಲವು ಸೂಕ್ಷ್ಮ ವಿಷಯಗಳ ನಡುವೆ ನಡೆಯುತ್ತಿದೆ. ಅಮೆರಿಕ ಚೀನಾ ವ್ಯಾಪಾರ ಒಪ್ಪಂದ, ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ, ತೈವಾನ್ಗೆ ಅಮೆರಿಕ ಶಸ್ತ್ರಾಸ್ತ್ರ ಮಾರಾಟ, ಜಾಗತಿಕ ಆರ್ಥಿಕ ಅನಿಶ್ಚಿತತೆ ಹಾಗೂ ಇರಾನ್ ಯುದ್ಧ ಪರಿಸ್ಥಿತಿಗಳ ಪ್ರಮುಖ ಚರ್ಚಾ ವಿಷಯಗಳಾಗಿವೆ. ಎರಡೂ ರಾಷ್ಟ್ರಗಳು ತಮ್ಮ ಸಂಬಂಧವನ್ನು ಸ್ಥಿರಗೊಳಿಸಲು ಬಯಸುತ್ತಿವೆ. ಟ್ರಂಪ್ ಜೊತೆ ಉದ್ಯಮಿ ಎಲಾನ್ ಮಸ್ಕ್ ಹಾಗೂ ಎನ್ವಿಡಿಯಾ ಮುಖ್ಯಸ್ಥ ಜೆನ್ಸೆಂಗ್ ಹವಾಂಗ್ ಕೂಡ ಚೀನಾಕ್ಕೆ ಬಂದಿದ್ದಾರೆ. ಇದರಿಂದ ತಂತ್ರಜ್ಞಾನ ಹಾಗೂ ವ್ಯಾಪಾರ ಒಪ್ಪಂದಗಳಿಗೆ ವಿಶೇಷ ಒತ್ತು ನೀಡಲಾಗುತ್ತಿದೆ ಎಂಬ ಸಂದೇಶ ಸಿಕ್ಕಿದೆ. ವಿಶೇಷವಾಗಿ ಅಮೆರಿಕ ಕಂಪನಿಗಳಿಗೆ ಚೀನಾದ ಮಾರುಕಟ್ಟೆ ಪ್ರವೇಶ ಹೆಚ್ಚಿಸುವ ಬಗ್ಗೆ ಚರ್ಚೆ ಆಗಬಹುದು ಅಂತ ಹೇಳಲಾಗ್ತಿದೆ. ರಾಜಕೀಯವಾಗಿ ಟ್ರಂಪ್ಗೆ ಈ ಭೇಟಿ ಬಹಳ ಮುಖ್ಯವಾಗಿದೆ. ದೇಶೀಯವಾಗಿ ಬೆಲೆ ಏರಿಕೆ ಮತ್ತು ವಿದೇಶಾಂಗ ಸವಾಲುಗಳ ನಡುವೆಯೇ ಅವರು ದೊಡ್ಡ ಒಪ್ಪಂದದ ನಿರೀಕ್ಷೆಯಲ್ಲಿದ್ದಾರೆ. ಮತ್ತೊಂದೆಡೆ ಶಿ ಜಿನ್ಪಿಂಗ್ ಕೂಡ ಜಾಗತಿಕ ವೇದಿಕೆಯಲ್ಲಿ ಚೀನಾದ ಪ್ರಭಾವವನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಈ ಶೃಂಗಸಭೆಯನ್ನು ಬಳಸಿಕೊಳ್ಳಲು ಸಜ್ಜಾಗಿದ್ದಾರೆ. ವಿಮಾನ ನಿಲ್ದಾಣಕ್ಕೆ ಜಿನ್ಪಿಂಗ್ ಬರದೇ ಇರುವುದನ್ನು ರಾಜತಾಂತ್ರಿಕ ಅವಮಾನ ಎಂದು ನೋಡುವ ಅಗತ್ಯವಿಲ್ಲ. ಅದು ಚೀನಾದ ಪ್ರೋಟೋಕಾಲ್ನ ಭಾಗ. ನಿಜವಾದ ಸಂದೇಶ ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭವಾಗುವ ಟ್ರಂಪ್ ಶಿ ಮುಖಾಮುಖಿ ಮಾತುಕತೆಯಲ್ಲಿದೆ. ಜಗತ್ತಿನ 2 ದೊಡ್ಡ ಶಕ್ತಿಗಳ ಈ ಸಭೆ ಜಾಗತಿಕ ರಾಜಕೀಯದ ಮುಂದಿನ ದಿಕ್ಕು ನಿರ್ಧರಿಸಬಹುದು.